ಬಸವಣ್ಣ ಅವರು ಕಲ್ಯಾಣದತ್ತ ಹೊರಡ್ತಾರೆ. ಆ ಒಂದು ದೃಶ್ಯವನ್ನೇ ನಾವಿಲ್ಲಿ ನೋಡ್ತಾ ಇರೋದು. ಬಸವಣ್ಣ ಅವರು ಕಲ್ಯಾಣದತ್ತ ನಡೆದ ಮೇಲೆ ಅಲ್ಲಿ ಏನೇನೆಲ್ಲ ಘಟನೆಗಳು ನಡೆಯುತ್ತೆ, ಏನೆಲ್ಲ ವಿಚಾರಗಳು ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಇದ್ವಿ. ಬಸವಣ್ಣ ಅವರು ಕಲ್ಯಾಣದತ್ತ ರಾಜಕೀಯ ಮೇಲಾಟದಲ್ಲಿ ಮಾಂಡಲಿಕ ಮಾಂತ್ರನಾಗಿದ್ದ ಬಿಜ್ಜಳನು ಚಾಣಕ್ಯ ಸಾಮ್ರಾಜ್ಯದ ಸಿಂಹಾಸನವನ್ನ ಏರ್ತಾನೆ. ತನ್ನ ಜೊತೆಯಲ್ಲಿ ಬಸವಣ್ಣನವರನ್ನು ಕೂಡ ಕಲ್ಯಾಣಕ್ಕೆ ಕರೆ ತರ್ತಾನೆ. ಅವರು ಕಲ್ಯಾಣದತ್ತ ಹೊರಟಿದ್ದ ಒಂದು ಸ್ವಯಂ ಸಾಂಕೇತಿಕ ರೂಪಕವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ಬಸವಣ್ಣನವರೊಬ್ಬರೇ ಕಲ್ಯಾಣದತ್ತ ಸಾಗಲ್ಲ, ಜೊತೆಗೆ ಇಡೀ ಮನುಕುಲವನ್ನೇ ಕಲ್ಯಾಣದ ದಾರಿಗೆ ಬಸವಣ್ಣ ಕೂಡ ಆಹ್ವಾನ ಮಾಡ್ತಾರೆ. ಕಲ್ಯಾಣದಲ್ಲಿ ಬಿಜ್ಜಳನ ಭಂಡಾರದ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಕಾಯಕ ಅಂದರೆ ಶ್ರಮ, ದಾಸೋಹ ಅಂದರೆ ವಿತರಣೆ, ಪರಿಕಲ್ಪನೆಯಿಂದ ವರ್ಗ, ವರ್ಣ, ಜಾತಿ, ಲಿಂಗ, ಮೇಲು ಕೀಳು ಎಂಬ ತಾರತಮ್ಯ ಭಾವಗಳ ನಿರ್ಮೂಲನಾ ಕಾರ್ಯವನ್ನ ಕಲ್ಯಾಣದಲ್ಲೂ ಕೂಡ ಬಸವಣ್ಣ ಅವರು ಮುಂದುವರಿಸ್ತಾರೆ. ಗುರು ಲಿಂಗ ಜಂಗಮ ಸೇವೆಯಿಂದ ಕೇವಲ ಭಂಡಾರದ ಮಂತ್ರಿಯಾಗದೆ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ಹಾಕ್ತಾರೆ. ಸಾಮಾಜಿಕ ಸಮಾನತೆಗೆ ಅಗತ್ಯವಾಗಿದ್ದಂತಹ ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಉಪೇಕ್ಷೆಗೆ ಒಳಗಾಗಿದ್ದ ಸಮಾಜ ಶುದ್ಧಿಯನ್ನ ಬಸವಣ್ಣ ಸಾಧಿಸ್ತಾರೆ. ವ್ಯಕ್ತಿ ಶುದ್ಧಿಯಿಂದಲೇ ಸಮಾಜ ಶುದ್ಧಿ ಎಂಬುದನ್ನು ಬಸವ ತತ್ವದ ತಿರುಳಾಗಿಸ್ಕೊಳ್ತಾರೆ. ಪ್ರಧಾನಮಂತ್ರಿಯಾಗಿ ಬಸವಣ್ಣ ಅವರನ್ನ ನೋಡ್ತಾ ಇದ್ದೀವಿ ನಾವು ಇಲ್ಲಿ. ಮಹಾಮನೆ ದಾಸೋಹ ಪ್ರಸಾದ ಇದು. ಬಸವಣ್ಣ ಆಧ್ಯಾತ್ಮಿಕ ಉನ್ನತಿ ಸಾಧಿಸುವುದರ ಜೊತೆಗೆ ಆಡಳಿತದಲ್ಲಿಯೂ ಅತ್ಯುನ್ನತ ಪ್ರಗತಿಯನ್ನು ಸಾಧಿಸಿ ಬಿಜ್ಜಳನ ಪ್ರಧಾನಮಂತ್ರಿ ಆಗ್ತಾರೆ. ವಚನಾನುಭವ ಗೋಷ್ಠಿ ಕಲ್ಯಾಣದಲ್ಲೂ ಕೂಡ ಮುಂದುವರಿಯುತ್ತೆ. ಬಸವಣ್ಣ ಅವರನ್ನು ಅನುಸರಿಸಿ ಬರುವ ಶರಣರ ಗುಂಪು ಕೂಡ ದೊಡ್ಡದಾಗುತ್ತೆ. ದಿನೇ ದಿನೇ ಬಸವಣ್ಣನವರ ಮನೆ ಮಹಾಮನೆ ಆಗುತ್ತೆ. ಕಲ್ಯಾಣಕ್ಕೆ ಪ್ರವೇಶಿಸುವವರು ಬಂದ ದಾರಿಯೇ ಬಂದವರ ಓಣಿ ಎಂದು ಹೆಸರಾಗುತ್ತೆ. ಎಲ್ಲ ವರ್ಗದ ಎಲ್ಲ ಕಾಯಕದ ಶರಣರು ಒಂದಾಗಿ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಳುತ್ತಾ ಸಾಮೂಹಿಕ ಜೀವನವನ್ನು ನಡೆಸ್ತಾ ವಿಚಾರ ಮಂಥನವನ್ನ ನಡೆಸ್ತಾರೆ. ಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದೆನೋ ಎಂದು ಸಿದ್ದರಾಮ ವಚನವೊಂದರಲ್ಲಿ ಹಾಡಿದ್ದಾರೆ. ಸ್ವಯಂ ಕಾಯಕ, ಸಾಮೂಹಿಕ ದಾಸೋಹ, ಸಾಮೂಹಿಕ ಜೀವನ ಶರಣರ ಜೀವನ ಪದ್ಧತಿಯಾಗುತ್ತೆ. ಇದರಿಂದ ಬಸವಣ್ಣ ಮುಂದೆ ಅನುಭವ ಮಂಟಪದ ಬಗ್ಗೆ ಯೋಚನೆ ಮಾಡುವ ಹಾಗೆ ಕೂಡ ಆಗುತ್ತೆ. ಬಸವಣ್ಣ ಮೃತ್ಯ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸತಯ್ಯ ಜಗದೊಳಗೆ ಅಂತ ಚನ್ನಬಸವಣ್ಣ ಅವರ ಬಗ್ಗೆ ಹೊಗಳಿರುವಂತಹ ಒಂದು ವಚನ ಇದು. ನೋಡಿ, ಕಾಯಕವೇ ಕೈಲಾಸ, ಕಾಯಕದ ಮಹತ್ವವನ್ನು ಸಾರಿದಂತಹ ಬಸವಣ್ಣ ಅವರ ಒಂದು ನುಡಿ ಇದು. ಶರಣ ಸಮುದಾಯದಲ್ಲಿ ಬಹುತೇಕ ಎಲ್ಲ ಕಾಯಕದವರು ಕೂಡ ಇದ್ರು. ಕಾಯಕವೇ ಅವರ ಸಾಧನೆಗೆ ಮೊದಲು ಮೆಟ್ಟಿಲಾಗಿತ್ತು. ಯಾವ ಕಾಯಕನೂ ಮೇಲಲ್ಲ, ಯಾವ ಕಾಯಕವೂ ಕೀಳಲ್ಲ ಎಂಬ ನಾಣ್ಣುಡಿ ಬೆಳಕಿಗೆ ಬಂತು. ಕಲಾವಿದರ ಕಣ್ಣಲ್ಲಿ ಅಕ್ಕ ಮಹಾದೇವಿಯ ಅನುಭವ ಮಂಟಪ ಪ್ರವೇಶ ಇದು. ಕಲಾವಿದರ ಕಣ್ಣಲ್ಲಿ ಅನುಭವ ಮಂಟಪ. ಇದು ಅನುಭವ ಮಂಟಪದ ಬಗ್ಗೆ ನಮಗಿಲ್ಲಿ ಕೊಟ್ಟಿದ್ದಾರೆ. ಆ ಕಲ್ಯಾಣದಲ್ಲಿದ್ದ ತ್ರಿಪುರಾಂತಕ ಕೆರೆಯ ಬದಿಯಲ್ಲಿ ವಿಶಾಲವಾದ ಕಟ್ಟಡವೊಂದನ್ನು ನಿರ್ಮಿಸುತ್ತಾರೆ. ಶರಣರ ಅನುಭವ ಚಿಂತನ ಮಂಥನ ನಡೆಸುವ ಸ್ಥಳವಾದ್ದರಿಂದ ಅದಕ್ಕೆ ಅನುಭವ ಮಂಟಪ ಅಂತ ಹೆಸರನ್ನು ಕೊಡ್ತಾರೆ. ಮುಕ್ತವಾದಂತಹ ಚಿಂತನೆ ಮತ್ತು ಸ್ವತಂತ್ರ ಅಭಿವ್ಯಕ್ತಿಗೆ ಅಲ್ಲಿ ವರ್ಗ ಜಾತಿ ಭೇದಗಳಿಲ್ಲದೆ, ಲಿಂಗ ಭೇದವಿಲ್ಲದೆ ಅವಕಾಶ ಕೂಡ ದೊರೆಯುತ್ತೆ.
ಅಲ್ಲಿ ಯಾವುದೇ ರೀತಿಯ ವರ್ಗ ಇರ್ಬೋದು, ಜಾತಿ, ಲಿಂಗ, ಗಂಡು ಹೆಣ್ಣುವಂತಹ ಲಿಂಗಭೇದ ಇಲ್ಲದೆ ಅವಕಾಶ ಕೂಡ ದೊರೆಯುತ್ತೆ. ಶರಣರ ಸ್ವಾನುಭವಗಳೇ ಆಗಿದ್ದ ವಚನಗಳನ್ನು ಅನುಭವ ಮಂಟಪದಲ್ಲಿ ಚರ್ಚೆಯ ನಿಕರ್ಷಕ್ಕೊಳಪಡಿಸಲಾಗುತ್ತಿತ್ತು. ವಚನ ವಿಚಾರಗಳು ಶರಣರ ನಡುವೆ ಮೊದಲು ಅನುಷ್ಠಾನಗೊಂಡು ನಂತರ ಜನಬಳಕೆಗೆ ಬರ್ತಾ ಇದ್ವು. ವಚನಗಳು ಮಾತು ಮತ್ತು ಹಾಡುವಿಕೆ ಮೂಲಕ ಜನಸಾಮಾನ್ಯರ ನಡುವೆ ಪ್ರಸಾರಗೊಳ್ತಾ ಇದ್ವು. ಪ್ರಾರಂಭದಲ್ಲಿ ಅನುಭವ ಮಂಟಪಕ್ಕೆ ಮುಖ್ಯಸ್ಥರೆಂಬುವವರೇ ಇರಲಿಲ್ಲ. ಸಮರ್ಥರೊಬ್ಬರಿಗಾಗಿ ಬಸವಣ್ಣ ಕಾಯ್ತಾ ಇದ್ರು. ಹಲವು ವರ್ಷಗಳ ನಂತರ ಅಲ್ಲಮ ಪ್ರಭು ಬಸವಣ್ಣನವರ ಕೋರಿಕೆಯ ಮೇರೆಗೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗ್ತಾರೆ. ಅವರ ನಂತರ ಸಿದ್ದರಾಮ ಮತ್ತು ಚೆನ್ನಬಸವಣ್ಣ ಅಧ್ಯಕ್ಷರಾಗ್ತಾರೆ. ಶರಣರ ಬಸವಣ್ಣನ ಕೃಪೆಯಿಂದ ಪ್ರಭು ದೇವರ ನಿಜವನರದು ನಿಶ್ಚಿಂತರಾದರಯ್ಯ ಶಿವಲಿಂಗ ಗಣಗಳೆಲ್ಲರೂ ಅಂತ ಚೆನ್ನಬಸವಣ್ಣ ಆ ಒಂದು ಸಂದರ್ಭವನ್ನು ಕುರಿತು ವಚನವನ್ನು ಕೂಡ ರಚನೆ ಮಾಡ್ತಾರೆ. ಕಲ್ಯಾಣದ ಬೆಳಕು ಬಸವಣ್ಣ. ಯಾವ ರೀತಿಯಾಗಿ ಅವರು ಕಲ್ಯಾಣದ ಬೆಳಕು ಆಗಿದ್ರು ಅದನ್ನು ನೋಡೋದಾದರೆ, ಬಸವಣ್ಣ ಅವರು ಅನುಭವ ಮಂಟಪ ಸ್ಥಾಪಿಸಿದಾಗ ನಾಡಿನ ಎಲ್ಲೆಡೆಯಿಂದ ಕೂಡ ಆಗಮಿಸುವವರೆಲ್ಲರೂ ಶರಣೆಯನ್ನಿಸ್ತಾರೆ. ಅವರೆಲ್ಲ ಬಸವ ಧರ್ಮ ಸಮಾಜ ಸಂಸ್ಕೃತಿಯ ಜೀವಾಳವಾಗಿರ್ತಾರೆ. ಅಲ್ಲಮ್ಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಅಖಂಡ 27 ವರ್ಷಗಳ ಕಾಲ ಅನುಭವ ಗೋಷ್ಠಿ ಜರುಗುತ್ತೆ. ಲಕ್ಷ ವಚನಗಳು ರಚನೆ ಆಗ್ತವೆ. ಲಕ್ಷದ ಮೇಲನ 96 ಸಾವಿರ ಚರಜಂಗಮರು ಅಖಂಡ ಭಾರತವನ್ನು ಸಂಚಾರ ಮಾಡಿ ಬಸವಗುರು ಪ್ರಣೀತ ಇಷ್ಟಲಿಂಗ ಪರಂಪರೆಯ ಹೊಸ ಧರ್ಮದ ಪ್ರಸಾರ ಮಾಡ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬಸವಾದಿ ಶರಣರ ವಚನ ಸಂದೇಶ ಕೂಡ ತಲುಪುತ್ತೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಲಗಿ ಬೆಳಗುತ್ತಿತ್ತಯ್ಯ ಶಿವನ ಪ್ರಕಾಶ. ಆ ಬೆಳಕಿನೊಳಗೆ ಒಪ್ಪಿತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಿ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಬಸವಣ್ಣನವನ ಸಂಗನ ಬಸವಣ್ಣನ ಕಂಡು ಬದುಕಿದನು ಕಾಣ ಸಿದ್ದರಾಮಯ್ಯ. ಎಂತಹ ಅದ್ಭುತ ವಚನವನ್ನು ಅಲ್ಲಮ್ಮ ಪ್ರಭುಗಳು ಇಲ್ಲಿ ರಚನೆ ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ದೀವಿ ನಾವು. ಸ್ನೇಹಿತರೆ, ಇಲ್ಲಿ ಒಂದು ಪ್ರತ್ಯಕ್ಷಿಕೆಯನ್ನು ನೋಡ್ತಾ ಇದ್ದೀವಿ ನಾವು. ಇದು ಒಂದು ಬಂದು BC ಮಡಿವಾಳನಾದ, ಕಾಶಿ ಕಮ್ಮಾರನಾದ BC ಮಡಿವಾಳನಾದ. ಕಾಯಕವೇ ಕೈಲಾಸ ಅನ್ನೋ ಒಂದು ಕಾಯಕದ ಮಹತ್ವವನ್ನು ಸಾರಿದಂತಹ ಬಸವಣ್ಣ ಅವರು ಯಾವ ರೀತಿಯಾಗಿ ತಮ್ಮ ಕಾಯಕವೇ ಕೈಲಾಸ ಅಂತ ಇದ್ರು ನೋಡೋದಾದ್ರೆ, ಶರಣ ಸಮುದಾಯದಲ್ಲಿ ಬಹುತೇಕ ಎಲ್ಲ ಕಾಯಕದವರು ಕೂಡ ಇದ್ರು. ಕಾಯಕವೇ ಅವರ ಸಾಧನೆಗೆ ಮೊದಲ ಮೆಟ್ಟಿಲಾಗಿತ್ತು. ಯಾವ ಕಾಯಕವೂ ಮೇಲಲ್ಲ, ಯಾವ ಕಾಯಕವೂ ಕೀಳಲ್ಲ ಎಂಬುದು ಸಾಮಾನ್ಯ ತಿಳುವಳಿಕೆಯಾಗಿತ್ತು. ಅದರಿಂದ ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿ ಕೂಡ ಬಳಕೆಗೆ ಬರುತ್ತೆ. ರಾಜ, ಅಧಿಕಾರಿ, ರೈತ, ನೇಕಾರ, ಅಂಬಿಗ, ಮಡಿವಾಳ, ಕ್ಷೌರಿಕ, ಮೇದಾರ, ಸಮಗಾರ, ಕಮ್ಮಾರ, ಕುಂಬಾರ, ಚಮ್ಮಾರ, ಬೀದಿ ಗುಡಿಸುವವ, ಹೀಗೆ ಸಕಲೆಂಟು ಕಾಯಕಗಳಲ್ಲಿ ಸಮಾನವೇ. ನಿಷ್ಠೆಯಿಂದ ಮಾಡುವ ಯಾವುದೇ ಕಾಯಕ ಶಿವದರ್ಶನದಷ್ಟೇ ಸಾರ್ಥಕ ಎಂಬ ನಂಬಿಕೆ ಉಂಟಾಗುತ್ತೆ. ಅದು ಸಾಕಷ್ಟು ಜನರಲ್ಲಿ ಮನಸ್ಸಿನ ಪರಿವರ್ತನೆಗೆ ಕೂಡ ಕಾರಣ ಆಗುತ್ತೆ. ಕಳ್ಳತನ ಮಾಡುತ್ತಿದ್ದವ ಅದನ್ನು ತಪ್ಪೆಂದು ಭಾವಿಸಿ ಅದನ್ನು ಬಿಟ್ಟು ಸಾತ್ವಿಕ ಬದುಕಿನೊಂದಿಗೆ ಶರಣನಾಗುತ್ತಾನೆ. ಇಂತಹ ಉದಾಹರಣೆಗಳು ನಮಗೆ ನೂರಾರು ದೊರೆಯುತ್ತವೆ. ಬಸವಣ್ಣ ಅರುಹಿದ ಈ ಕಾಯಕದ ಮಹತ್ವವನ್ನು ಜನಪದ ಪ್ರತಿಭೆ ಕಾಯಕವ ಕಲಿಸುವುದಕ ನಾಯಕನು ಬಸವಯ್ಯ ಎಂದು ಗ್ರಹಿಸಿರುವುದನ್ನು ನಾವು ಕಾಣಬಹುದು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಅದ್ಭುತ ವಚನ ಬಸವಣ್ಣ ಅವರು ರಚನೆ ಮಾಡ್ತಾರೆ. ಕಾಶಿ ಕಮ್ಮಾರನಾದ, BC ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ,
ವೇದವನೋದಿ ಹಾರವನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳವನ ಅರಿದವನೇ ಕುಲಜನು. ಸ್ನೇಹಿತರೆ, ನಾವಿಲ್ಲಿ ಬಸವಣ್ಣ ಅವರು ರಚನೆ ಮಾಡಿರುವಂತಹ ವಚನಗಳ ಒಂದು ಅಷ್ಟು ತಾಳೆಗರಿ ವಚನಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸರ್, ಇದೇನು ಡಿಸ್ಪ್ಲೇ ಮಾಡಕ್ಕೆ ತಂದಿರೋದಾ? ಎಕ್ಸ್ಟ್ರಾ ಬಸವಣ್ಣವ್ರ ಕೈಯಲ್ಲಿ ಕೊಡಕ್ಕೆ ತಂದಿರಿ. ಅಣ್ಣ ಡೌನ್ ಮಾಡಿಲ್ಲ, ಬ್ಯಾಟ್ರಿ ಮತ್ತು ಟ್ರೈಪಾಡ್ ಅಷ್ಟೇನೇನಿಲ್ಲ. ಸ್ವಲ್ಪ ಡೌನ್ ಇಲ್ಲ ಆಫೀಸಲ್ಲ, ಸ್ಟ್ರೈಟ್ ಹಂಗೆ ಬನ್ನಿ. ಇಲ್ಲೊಂದು ಆರ್ಚ್ ಥರ ಐತಲ್ಲ, ಅಲ್ಲೇ ಸ್ಟ್ರೈಟ್ ಒಂದೇ ರೋಡ್. ಕನ್ನಡ ಸಾಹಿತ್ಯ ಪರಿಷತ್ತಿಂದ ತಂದಿರೋದ? ಸಾಹಿತ್ಯ ಪರಿಷತ್ತಿಂದ. ಈ ಸಾಹಿತ್ಯ ಒಂದೇ ಅನ್ಸಿದೆ ಸರ್. ಬಸವಣ್ಣ ಅವ್ರು ಬರೆದಿರೋದು ಈಗಲೂ ಇದೆ. ಎಂಟುನೂರು ವರ್ಷಗಳಾಯ್ತಲ್ಲ ಸರ್? ಇದೆ ಮೇಡಮ್, ಇದೆಲ್ಲ 1000 ವರ್ಷದಿಂದ ಗುಜರಾತಲ್ಲಿ ಭಾಳ ಸಂರಕ್ಷಣೆ ಮಾಡಿದ್ದಾರೆ. ತೋರಿಸ್ತಾರೆ, ಇದು ಒಂದಾದ್ಮೇಲೆ ಒಂದು ಹಿಂಗೆ ಎತ್ತುತ್ತಾರೆ. ಹಿಂಗೆ ಎತ್ತುತ್ತಾ ಇದೆ, ನಿಧಾನಕ್ಕೆ ಎತ್ತುತ್ತಾರೆ. ಪ್ರಯತ್ನ ಮಾಡಿದ್ರೆ ಎಲ್ಲ ಓದಕ್ಕೆ ಬರುತ್ತೆ. ಯಾರು ಪ್ರಯತ್ನ ಮಾಡಲಿಲ್ಲ ಅಷ್ಟೇ. ಏನೋ ಬ್ರಹ್ಮವಿದ್ಯೆ ಅಂದ್ಕೊಂಡಿದ್ರು, ಯಾವುದು ಬ್ರಹ್ಮವಿದ್ಯೆ ಇಲ್ಲ. ಕನ್ನಡ ಅಕ್ಷರದಲ್ಲೇ ಇದೆ, ಕೆಲವು ಅಕ್ಷರಗಳು ಮಾತ್ರ ಬದಲಾಗಿದೆ. ಅಲ್ಲ, 1-2 ಅಲ್ಲ, 800 ವರ್ಷಗಳು ಕಳೆದೋಯ್ತು. ಆವಾಗಿಂದ ಇವಾಗವರೆಗೂ ಇಟ್ಟಿದ್ದಾರೆ ಅಂದರೆ ಇಲ್ಲ, ಇನ್ನೂ ಇದು ಭಾಳ ಇದೆ. ಇನ್ನೂ 1 ಕೋಟಿ ಇದೆ ಮಾಡಕ್ಕೆ. ಹೌದು. ಸರಿ, ಥ್ಯಾಂಕ್ ಯು ಸರ್.
ಬಾಗೇವಾಡಿ ಅವರ ಊರು. ಬಸವಣ್ಣನವರ ಬಾಲ್ಯ ಇಲ್ಲಿ ಕಲಿತು ಅವರ ಮನೆಯ ಒಂದು ಮಾದರಿ. ಬಸವ ಸ್ಮಾರಕ ಇಲ್ಲಿ ನಿರ್ಮಾಣ ಮಾಡಿದಂಥದ್ದು. ಬಸವಣ್ಣ ಅವರು ಹುಟ್ಟಿ ಬೆಳೆದಂತಹ ಒಂದು ಮನೆಯ ಒಂದು ಸ್ಮಾರಕ. ಸಂಗಮವನ್ನು ನೋಡ್ತಾ ಇದ್ದೀವಿ. ಹಡಪದ ಅಪ್ಪಣ್ಣ, ಪುತ್ತೂರು, ಬಸಬಿನಾಳ, ವಿಜಯಪುರ. ಕಾಯಕ ಕ್ಷೌರಿಕ, ಅಂಕಿತ ನಾಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಇಲ್ಲಿ ನಾವು ನೋಡ್ತಾ ಇರೋದು ಅಕ್ಕ ನಾಗಲಾಂಬಿಕೆ. ಅಕ್ಕ ಬಸವಣ್ಣನ ಅಕ್ಕ ನಾಗಲಾಂಬಿಕೆ, ಬಸವಣ್ಣನವರ ಸಹೋದರಿ ಈಕೆ. ಹುಟ್ಟೂರು ಇಂಗಳೇಶ್ವರ, ಬಾಗೇವಾಡಿ. ಅಂಕಿತ ನಾಮ ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ. ಬಸವಣ್ಣ ಬಡಿಗೇರ ಬಸಪ್ಪ ಅವರ ಒಂದು ಪ್ರತಿರೂಪವನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಹುಟ್ಟೂರು ರಾಜೇಶ್ವರ, ಬೀದರ್ ಜಿಲ್ಲೆ. ಕಾಯಕ ಮರಗೆಲಸ, ಇವರನ್ನೇ ಬಡಗಿ ಅಂತ ಹೇಳ್ತಾರೆ. ಇವರ ಅಂಕಿತ ನಾಮ ಬಂದು ಬಸವಣ್ಣ ಪ್ರಿಯ ಕರ್ಮಟಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ ಲಿಂಗ. ಅವರ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕದವರು ಇದ್ರು, ಎಲ್ಲ ಜಾತಿ ಮತ ಲಿಂಗ ಭೇದ ಇಲ್ಲದೆ ಇದ್ರು. ನಾವಿಲ್ಲಿ ನೋಡ್ತಾ ಇರೋದು ಅಂಬಿಗರ ಚೌಡಯ್ಯ, ಹುಟ್ಟೂರು ಚೌಡದಾನಪುರ, ಹಾವೇರಿ ಜಿಲ್ಲೆ. ಕಾಯಕ ದೋಣಿ ಕಾಯಕ. ಅಂಕಿತ ನಾಮ ತನ್ನ ಹೆಸರನ್ನೇ ಇವರು ಅಂಬಿಗರ ಚೌಡಯ್ಯ ಅಂತಾನೆ ಅಂಕಿತ ನಾಮವನ್ನ ಮಾಡಿಕೊಂಡಿದ್ರು. ಇಲ್ಲಿ ನಾವು ಅಕ್ಕ ಮಹಾದೇವಿಯವರ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ದೀವಿ. ಅಕ್ಕ ಮಹಾದೇವಿಯ ಹುಟ್ಟೂರು ಉಡುತೊಡಿ, ಶಿಕಾರಿಪುರ ತಾಲೂಕು. ಇವರ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ.